ಅಸಿಡಿಟಿ ಸಮಸ್ಯೆ, ಬಾಯಿಂದ ದುರ್ನಾತ ಬರುವಂಥದ್ದು ಅಥವಾ ನಾವು ಉಸಿರಾಡುವಾಗ ಒಂದು ಕೆಟ್ಟ ವಾಸನೆ ಬರುವಂಥದ್ದು, ಇಂತಹ ಸಮಸ್ಯೆ ನಿಮಗಿದ್ರೆ ನಾನು ಇವತ್ತು ಹೇಳ್ತಾ ಇರುವ ಈ ಮನೆಮದ್ದನ್ನು ಉಪಯೋಗಿಸಿ ಈ ಎಲ್ಲ ಸಮಸ್ಯೆಯಿಂದ ಮುಕ್ತರಾಗಿ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನಮಗೆ ಈ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅಥವಾ ಮೌತ್ ಆರ್ಡರ್ ಅಂತಾರಲ್ಲ, ಬಾಯಿ ವಾಸನೆ ಬರುವಂಥದ್ದು ಅಥವಾ ಬ್ಯಾಡ್ ಬ್ರೆಡ್ ಅಂದರೆ ಕೆಟ್ಟ ವಾಸನೆ ಬರೋದಂದ್ರೆ ಉಸಿರಾಡುವಾಗ, ಇಂಥದಕ್ಕೊಂದು ಸಿಂಪಲ್ ಮನೆಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರೋದು ಕೇವಲ ಎರಡು ಇಂಗ್ರೀಡಿಯೆಂಟ್ಸು, ಏಲಕ್ಕಿ ಮತ್ತು ಲವಂಗ, ಇಷ್ಟೇ. ಇದು ಬಿಟ್ಟರೆ ಬೇರೆ ಏನು ಬೇಕಿಲ್ಲ. ಇದನ್ನು ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ರೆಮಿಡಿನ ನಾವು ಮಾಡ್ಕೋಬೋದು. ಇದನ್ನ ಹೇಗೆ ಮಾಡೋದಂತ ನಾನು ನಿಮಗೀಗ ಹೇಳ್ತೇನೆ. ಈ ಸಿಂಪಲ್ ಮನೆಮದ್ದನ್ನು ಮಾಡಲಿಕ್ಕೆ ನಾನು ಸಮ ಪ್ರಮಾಣದಲ್ಲಿ ಏಲಕ್ಕಿ ಮತ್ತು ಲವಂಗನ ತೊಗೊಂಡಿದ್ದೇನೆ. ನೀವೊಂದು 20 ಗ್ರಾಮ್ ಏಲಕ್ಕಿ ತೊಗೊಂಡ್ರೆ 20 ಗ್ರಾಮ್ ಲವಂಗ ತೊಗೊಳ್ಳಿ. ಇದನ್ನು ಮೊದಲಿಗೆ ನಾವು ಪುಡಿ ಮಾಡ್ಕೊಳ್ಬೇಕು. ನಾನು ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೇನೆ. ನೋಡಿ, ಏಲಕ್ಕಿ ಮತ್ತು ಲವಂಗದ ಪೌಡರ್ ರೆಡಿಯಾಗಿದೆ. ಇದನ್ನು ನಾವು ಹೇಗೆ ತೊಗೊಳ್ಬೇಕು ಅಂತ ಹೇಳಿದ್ರೆ, ನೋಡಿ, ನೀವು ಏಲಕ್ಕಿ ಇದೆಯಲ್ಲ, ಏಲಕ್ಕಿ ವಿದ್ ಸಿಪ್ಪೆನೇ ಹಾಕಿ, ಸಿಪ್ಪೆ ತೆಗೆದು ಹಾಕಿಬಿಡಿ. ಯಾಕಂದರೆ ನಿಮಗೆ ಸ್ಮೆಲ್ ತುಂಬ ಚೆನ್ನಾಗಿರ್ತದೆ ಅದು. ನೋಡಿ, ಈ ಪೌಡ್ರನ್ನ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳಿದರೆ, ಪ್ರತಿದಿನ ನಾವು ಊಟ ಆದಮೇಲೆ, ರಾತ್ರಿ ಆದರೂ ಅಡ್ಡಿಲ್ಲ ಅಥವಾ ಮಧ್ಯಾಹ್ನ ಆದರೂ ಅಡ್ಡಿಲ್ಲ, ನೀವು ಇದನ್ನು ಸ್ವಲ್ಪ ಚಿಟಿಕೆಯಷ್ಟು ಒಂದು ಇಷ್ಟರವರೆಗೆ ತೊಗೊಳ್ಳಿ ಸಾಕು, ಜಾಸ್ತಿ ಬೇಕಿಲ್ಲ. ಚಿಟಿಕೆಯಷ್ಟು ತೊಗೊಂಡು ಇದನ್ನು ನೀವು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ನುಂಗಿಬಿಡಿ ಸಾಕು. ಈ ಥರ ಮಾಡ್ತಾ ಇದ್ರೆ ಏನಾಗುತ್ತೆ, ಒಂದು ನಿಮ್ಮ ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹಾಗೆ ಇದು ದುರ್ವಾಸನೆ, ಬಾಯಿಯ ದುರ್ವಾಸನೆಯನ್ನು ತಡೀತದೆ. ಇನ್ನೊಂದಂದರೆ, ಯಾಕಂದರೆ ಇದು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡ್ತದೆ. ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಉಸಿರಾಡುವಾಗ ಕೆಟ್ಟ ವಾಸನೆ ಬರ್ತಾ ಇದ್ರೆ ಉಸಿರಿಂದ, ಅದು ಕೂಡ ನಿವಾರಣೆ ಆಗ್ತದೆ. ಇಷ್ಟೇ, ತುಂಬ ಸಿಂಪಲ್ ರೆಮಿಡಿ ಇದೊಂದು. ಇದನ್ನು ನೀವು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಒಂದು ಏನಂತೇಳಿದರೆ, ಗರ್ಭಿಣಿಯರು ಮತ್ತು ಹಾಲು ಉಣಿಸ್ತಾ ಇರುವಂತಹ ಹೆಂಗಸರು ಮಾತ್ರ ಇದನ್ನು ತಗೊಳ್ಬಾರ್ದು. ಉಳಿದವರು ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.